ಎಸ್ ನಾವೀಗ ವೀಕ್ಷಕರೇ ಬನಶಂಕರಿ ದೇವಸ್ಥಾನದ ವಾರ್ಡ್ ನಲ್ಲಿ ಇದ್ದೀವಿ. ಒಂದ್ ನಿಮಿಷ ನೋಡಿ, ಜನ ತಾವಾಗೆ ಕಸನ ತಂದು ಈ ರೀತಿಯಾಗಿ ಎಸಿತಾ ಇರುವಂತದ್ದು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಉತ್ತರ ಏನು ಗೊತ್ತಿಲ್ಲ. ಕೇಳಿದ್ರೆ ಮನೆ ಹತ್ರ ಗಾಡಿ ಬರಲ್ಲ ಅಂತ ಹೇಳ್ತಾರೆ, ಹಾಗೆ ಕಸವನ್ನ ಹಾಕ್ತಾರೆ. ಬನ್ನಿ ಇಲ್ಲಿ. ಕಸ ಅಲ್ಲಿ ಏನೋ ಎತ್ತಿದ್ರೆ ಇಲ್ವರ್ಗಲ್ಲ ಅಲ್ವರ್ಗು ವಾಸನೆ ಬರುತ್ತೆ ಅದು. ಈಗ ಜಿಪಿ ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ಸುತ್ತಾ? ಯಾರು ಬಂದ್ರು ಸಿಗಲ್ಲ ಮೇಡಮ್, ನಮ್ ಕಷ್ಟ ನಾವು ಪಡಲೇಬೇಕು. ಓಟ್ ಕೇಳಕ್ಕಷ್ಟೇ ಬರ್ತಾರೆ ಅಷ್ಟೇ. ಎಸ್ ನಾವೀಗ ವೀಕ್ಷಕರೇ ಬನಶಂಕರಿ ದೇವಸ್ಥಾನದ ವಾರ್ಡ್ ನಲ್ಲಿ ಇದ್ದೀವಿ. ಇಲ್ಲಿನ ಸಮಸ್ಯೆ ಏನು, ಇಲ್ಲಿನ ಜನರು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಇಲ್ಲೂ ಕೂಡ ಸಮಸ್ಯೆಯ ಆಗ್ರಹ ಇದೆಯಾ, ಸಮಸ್ಯೆಗಳೇ ತುಂಬಿ ತುಳುಕ್ತಾ ಇದೆಯಾ, ಈ ವಾರ್ಡ್ ನಲ್ಲಿ ಏನ್ ನಡೀತಾ ಇದೆ, ಇಲ್ಲಿನ ಜನರನ್ನ ಮಾತಾಡ್ಸೋಣ, ಇಲ್ಲಿನ ಸಮಸ್ಯೆ ಏನು ತಿಳ್ಕೊಳ್ಳೋಣ ಬನ್ನಿ. ನಾವೀಗ ಬನಶಂಕರಿ ದೇವಾಲಯದ ವಾರ್ಡ್ ಬಳಿ ಇದ್ದೀವಿ. ಇಲ್ಲಿನ ದುರ್ವ್ಯವಸ್ಥೆ ಯಾವ ರೀತಿಯಾಗಿದೆ, ಈ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡೋರು ಇಲ್ವಾ ಅಂತ ನಿಮಗೂ ಕೂಡ ಈ ವ್ಯವಸ್ಥೆಯನ್ನ ನೋಡಿದ್ರೆ ಅನ್ಸ್ಬೋದು. ನೋಡಿ, ರಸ್ತೆ ಬದಿಯಲ್ಲಿರುವಂತಹ ಈ ಕಸದ ತೊಟ್ಟಿ ಯಾವ ರೀತಿಯಾಗಿದೆ ಅಂತ. ಹಾಗಾದ್ರೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ? ಕಸವನ್ನ ಕ್ಲೀನ್ ಮಾಡ್ಬೇಕಾದಂತವರ ಕೆಲಸ ಯಾರದ್ದು? ಬಿಬಿಎಂಪಿದು, ಜಿಬಿಎದು. ಆದ್ರೆ ಜಿಬಿಎ ಏನ್ ಮಾಡ್ತಾ ಇದೆ? ಇದ್ರ ಬಗ್ಗೆ ಜಿಬಿಎ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ. ಪ್ರತಿ ಬಾರಿ ಕೂಡ ಈ ರೀತಿಯಾದಂತಹ ಕಸದ ಸಮಸ್ಯೆ ಮುಖ್ಯವಾಗಿ ಬನಶಂಕರಿಯಲ್ಲಿ ಯಾವಾಗ್ಲೂ ಕಂಡು ಬರ್ತಾ ಇರತ್ತೆ. ಮೇಡಮ್, ಮೂಗ್ ಮುಚ್ಕೊಂಡ್ ಬರ್ತಾ ಇದ್ದೀರಾ, ರಸ್ತೆ ಬದಿಲ್ ಕಸ ಇದೆ, ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ ಅಂದ್ರೆ ಯಾವಾಗೂ ಹಿಂಗೇ ಮಾಡ್ತಾರೆ ತಾಪತ್ರೆ. ಪಬ್ಲಿಕ್ನು ತಂದ್ರೆ ಜನಾನ್ಗಿದೆ, ಪಬ್ಲಿಕ್ಗೇನೆ ಹೋಗಕ್ಕೆ ಕಷ್ಟನೇ ಆಗ್ತದೆ. ಡೈಲಿ ಮನೆ ಹತ್ರ ಗಾಡಿ ಬರಲ್ವಾ ಬಿಬಿಎಂಪಿ? ಬರ್ತದೆ ಯಾವಾಗೋ ಒಂದ್ಸಲ. ಹಾಗೆ ಕಸ ಇಲ್ದಂದ ಹಾಕ್ತೀರಾ. ಜಾಗನೇ ಇರೋದಿಲ್ಲ, ಪಬ್ಲಿಕ್ಗೆ ಹೋಗಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ಇದು ಮುಚ್ಕೊಂಡು ಹೋಗಿ. ಏನ್ ಹೇಳ್ತೀರಾ ಈ ಜಿಬಿಎದವ್ರಿಗೆ? ಏನ್ ಹೇಳ್ಬೇಕು, ಹೇಳಿ ನಮ್ಗೆ ಸಾಕಾಗ. ಆರೋಗ್ಯ ಕೆಡಲ್ವಾ ಇದ್ರಿಂದ? ಆರೋಗ್ಯ ಮನೆ ನೋಡಿ ಆರೋಗ್ಯ ಕೆಡ್ದೈತೆ ಇಲ್ವಾ ಅಂತ. ಒಂದ್ ನಿಮಿಷ ನೋಡಿ, ಜನ ತಾವಾಗೆ ಕಸನ ತಂದು ಈ ರೀತಿಯಾಗಿ ಎಸಿತಾ ಇರುವಂತದ್ದು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಉತ್ತರ ಏನು ಗೊತ್ತಿಲ್ಲ. ಕೇಳಿದ್ರೆ ಮನೆ ಹತ್ರ ಗಾಡಿ ಬರಲ್ಲ ಅಂತ ಹೇಳ್ತಾರೆ, ಹಾಗೆ ಕಸವನ್ನ ಹಾಕ್ತಾರೆ. ಬನ್ನಿ ಇಲ್ಲಿ. ಮಾತು ಆಡದೆ ಕೂಡ ಓಡೋಗ್ತಾರೆ. ಅಂದ್ರೆ ಜನರಿಗೆ ಗೊತ್ತಿಲ್ಲ ಜಿಬಿಎ ನಿಜವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ನಡೆಸ್ತಾ ಇದೆಯಾ ಇಲ್ವಾ, ಅಥವಾ ಜಿಬಿಎ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ಕೈಗೊಳ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ನಮ್ಮ ಕಣ್ಣು ಮುಂದೆನೆ ಕಸವನ್ನ ತಂದು ಈಸಿಯಾಗಿ ರಸ್ತೆ ಬದಿಯಲ್ಲಿ ಎಸ್ದು ಹೋಗ್ತಾ ಇದ್ದಾರೆ. ವಾಹನಗಳು ಓಡಾಡೋ ಜಾಗ, ಜನರು ಓಡಾಡುವಂತಹ ಫುಟ್ಪಾತ್ ಜಾಗವನ್ನ ಕಂಪ್ಲೀಟ್ ಕಸದ ತೊಟ್ಟಿಯನ್ನ ಮಾಡಿದ್ದಾರೆ. ಜಿಬಿಎದವರು ರೀಸೆಂಟ್ ಆಗಿ ಕಂಪ್ಲೀಟ್ ಫುಟ್ಪಾತ್ ಅಲ್ಲಿ ಜನಕ್ಕೆ ಓಡಾಡೋದಕ್ಕೆ ವ್ಯವಸ್ಥೆ ಇರ್ಬೇಕಂತ ಅಂಗಡಿಗಳನ್ನ ಎತ್ತಿಸಿದ್ರು. ಅಲ್ಲಿದ್ದಂತಹ ನಿರ್ಮಾಣ ಆದಂತಹ ಒಂದಿಷ್ಟು ಟೆಂಟ್ ಗಳನ್ನ ತಗ್ಸಿದ್ರು. ಆದ್ರೆ ಈ ರೀತಿ ಫುಟ್ಪಾತ್ ಅಲ್ಲಿ ಕಸ ಎಸಿತಾ ಇದ್ದಾರೆ, ಅದಕ್ಕೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಇದು ಬನಶಂಕರಿ ಟೆಂಪಲ್ ವಾರ್ಡ್ ನ ದುಸ್ಥಿತಿ. ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗತ್ತೆ, ಅರ್ಧ ರಸ್ತೆಯ ತನಕ ಕಸವನ್ನ ಹಾಕಿರ್ತಾರೆ. ಆದ್ರೂ ಕೂಡ ಜಿಬಿಎದವರು ಈ ರಸ್ತೆಯಲ್ಲಿರುವ ಕಸನ ಕ್ಲೀನ್ ಮಾಡಲ್ಲ. ವಾರ್ಡ್ಗಳಿಗೆ ಏನು ಏರಿಯಾಗಳಿಗೆ ಹೋಗಿ ಕಸವನ್ನ ತಗ್ಸುವಂತ ಕೆಲಸ ಪ್ರತಿನಿತ್ಯ ಮಾಡಲ್ಲ. ಪ್ರತಿನಿತ್ಯ ಏರಿಯಾಗಳಿಗೆ ಗಾಡಿ ಹೋಗದೆ ಇರೋ ಕಾರಣಕ್ಕೆ ಇಲ್ಲಿ ಬಂದು ಕಸ ಬೀಳ್ತಾ ಇರುವಂತದ್ದು. ಮತ್ತು ಮುಖ್ಯವಾಗಿ ಒಂದಿಷ್ಟು ಜನರ ಉದ್ದಟತನದಿಂದ ಈ ವಾರ್ಡ್ ನ ವ್ಯವಸ್ಥೆ ಕಂಪ್ಲೀಟ್ ಆಗಿ ಅವ್ಯವಸ್ಥೆಯಾಗಿ ಉಳ್ಕೊಂಡಿರುವಂತದ್ದು. ಇದು ಈ ವಾರ್ಡ್ ನ ದೃಶ್ಯ. ಅಲ್ಲ, ನಾವ್ ಎಷ್ಟು ಸಲ ನ್ಯೂಸ್ ಮಾಡಿದ್ರು ನಿಮ್ ಏರಿಯಾ ಸಮಸ್ಯೆ ಪರಿಹಾರ ಆಗಲ್ವಲ್ಲ ಅಂತ. ಏನ್ ಎಷ್ಟು ಹೇಳ್ರು ಅಷ್ಟೇನೆ, ನೀವು ಬರ್ತಾ ಇರ್ಬೇಕು, ಕೇಳ್ಕೊಂಡು ಹೋಯ್ತಾ ಇರ್ಬೇಕು ಅಷ್ಟೇ. ಏನ್ ಕೆಲಸ ಆಗಲ್ಲ. ನಾವು ಬಂದಾಗ ಮಾತ್ರನಾ? ಬರೀ ನೀವು ಬಂದು ನಮ್ತ ಮಾತಾಡ್ಕೊಂಡು ಹೋದ್ಮೇಲೆ ನಾಳೆ ದಿನ ಆಗುತ್ತೆ ಕೆಲಸ ಅಷ್ಟೇ. ಅದು ಬೆಳಿಗ್ಗೆ ಹೊತ್ತು ತಿರ್ಗಾ ಆಗಲ್ಲ. ಬನಶಂಕರಿ ಟೆಂಪಲ್ ವಾರ್ಡ್ ಅಂತ ತಗೊಂಡ್ರೆ ಓಕೆ, ವಾರ್ಡ್ ಅಲ್ಲಿ ಏನೇನ್ ಸಮಸ್ಯೆ ಇದೆ? ಮೇನ್ ಸಮಸ್ಯೆ ಏನಂದ್ರೆ ಟ್ರಾಫಿಕ್ ಜಾಮ್ ಜಾಸ್ತಿ, ಆಮೇಲೆ ಕಸದ್ದು ಪ್ರಾಬ್ಲಮ್ಮು. ಎಷ್ಟು ಹೇಳ್ರು ಅಷ್ಟೇನೆ ಜನರಿಗೆ. ಮಾಮೂಲಿ ಗಾಡಿ ಯಾರು ಬರಲ್ವಾ ಬಿಬಿಎಂಪಿ ಅವರು? ಕಸ ಅವರು ಬಿಬಿಎಂಪಿ ಅವ್ರು ಬರ್ತಾ ಇರ್ತಾರೆ, ಅವ್ರು ತೆಗಿತಾರೆ ಕಸ. ಮೇನ್ ಜನರು ಅರ್ಥ ಮಾಡ್ಕೋಬೇಕಲ್ವಾ, ಅವರು ಬಂದ್ ಹಾಕ್ತಾ ಇರ್ತಾರೆ, ಅವ್ರು ಬಂದ್ ಎತ್ಕೊಂಡು ಹೋಯ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ತಂದು ಕಸ ಹಾಕ್ತಾರೆ ಅಂತ ಮನೆ ಹತ್ರ ಗಾಡಿ ಹೋಗಲ್ಲ. ಮನೆ ಹತ್ರ ಬೆಳಗ್ಗೆ ಹೊತ್ತು ಹೋಗುತ್ತೆ ಗಾಡಿ. ಜನರು ಎದ್ದೇಳಿ ಬೆಳಗ್ಗೆ ಹೊತ್ತು ಎತ್ತಿ ಹಾಕಿದ್ರೆ ತಾನೇ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲಿ ಮಲಗಿದ್ರೆ ಏನಾಗುತ್ತೆ? ಅವ್ರು ಬಂದ್ ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಯ್ತಾರೆ. ಒಂದೊಂದ್ ಕಸ ಈ ತರ ಬೀಳ್ತಾ ಇರತ್ತೆ ಪ್ರತಿ ಸಲ ಕೂಡ. ಕಸದಿಂದನೇ ಟ್ರಾಫಿಕ್ ಜಾಮ ಹೆಂಗೆ? ಟ್ರಾಫಿಕ್ ಜಾಮ್ ಅಂದ್ರೆ ಕಸದ್ದೇನಿಲ್ಲ ತೊಂದ್ರೆ. ಏನಂದ್ರೆ ಮೇನ್ ಇವಾಗ ಪಬ್ಲಿಸಿಟಿ ಜಾಸ್ತಿ ಆಗಿದೆ ಈ ರೋಡಲ್ಲಿ.
ಮಾಮೂಲಿ ಏನಂದ್ರೆ ಟ್ರಾಫಿಕ್ ನಾವು ನೋಡಿದಂಗೆ ವಾರದಲ್ಲಿ 2 ಸಲ ಟ್ರಾಫಿಕ್ ಜಾಮ್ ಆಗ್ತೈತಿ. ಇವಾಗ ವಾರ ಪೂರ್ತಿ ಜಾಮ್ ಆಗುತ್ತೆ ಟ್ರಾಫಿಕ್. ಇನ್ನೇನ್ ಸಮಸ್ಯೆ ಇದೆ? ಈಗ ಏನ್ ಸಮಸ್ಯೆ ಅಂದ್ರೆ ಅದೇ ಕಸರತ್ತೆ ಮತ್ತೆ ಟ್ರಾಫಿಕ್ ಜಾಸ್ತಿ. ತಿರ್ಗಿ ಇವಾಗ ನಿನ್ನೆ ಬಂದಿದ್ರು BPMP ಅವರೆಲ್ಲ ಬಂದು ಕ್ಲೀನ್ ಮಾಡಿದ್ರು. ಅವ್ರು ಕ್ಲೀನ್ ಮಾಡಿದ ತಕ್ಷಣ ಸ್ವಲ್ಪ ರೋಡ್ ಫ್ರೀ ಇತ್ತು. ಇವಾಗ ತಿರ್ಗಾ ನೋಡ್ರೆ ಮಾಮೂಲಿ ಪ್ರತಿ ಸಲ ಇದೆ ಕತೆ. ಅದೇ ಮಾಮೂಲಿ. ಸಮಸ್ಯೆ ಹಾ, ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಏನ್ ಅಷ್ಟೇನ್ ತೊಂದ್ರೆ ಇಲ್ಲ, ನೀರಿನ ಬರ್ತಾ ಇರುತ್ತೆ ಅವಾಗ. ರೋಡು, ಗುಂಡಿ, ರಸ್ತೆ. ಗುಂಡಿ ನೋಡ್ಬೇಕು ನೀವು, ಡೌನಲ್ಲಿ ಇದೆಯಲ್ಲ ಗುಂಡಿಗಳು. ಇವಾಗ ಏನಾಗಿದೆ ಅಂದ್ರೆ ಇವಾಗ ನೋಡಿ ಆ ಕಡೆ ಪೈಪ್ ಇದೆಯಲ್ಲ ಲೈನು, ಅಲ್ಲಿ ಗಂಟೆ ಅಲ್ಲ ಇರುತ್ತೆ ಅಷ್ಟೇ. ಇವಾಗ ನಾನ್ ನೋಡ್ತೀನಲ್ಲ ಇಷ್ಟೇ ರೋಡ್ ಚೆನ್ನಾಗಿರುತ್ತೆ, ಆ ಕಡೆ ರೋಡ್ ಹಾಕಲ್ಲ ಯಾರುನು. ಇವಾಗ ಜನರು ಏನ್ ಮಾಡ್ತಾರೆ ಗೊತ್ತಾ, ಆ ರೋಡ್ ಬಿಟ್ಬಿಟ್ಟು ಈ ಕಡೆ ಬರ್ತಾರೆ ರೋಡಲ್ಲಿ ಅಷ್ಟೇ. ಆ ರೋಡ್ ಅಷ್ಟೇ ಮರ್ತೋಗ್ಬೇಕು. ಅದು ಯಾವಾಗ ರೆಡಿ ಆಗುತ್ತೆ ಅವಾಗೆ ಗಾಡಿಗಳು ಓಡಾಡೋದಕ್ಕೆ, ಇಲ್ಲಾಂದ್ರೆ ಇಲ್ಲ. ರಸ್ತೆ ಗುಂಡಿ ಹೋಯ್ತು, ಆಮೇಲೆ ನೀರಿನ ಸಮಸ್ಯೆ ಇಲ್ಲ ಅಂತಾರೆ. ಡ್ರೈನೇಜು ಡ್ರೈನೇಜ್ ಅರ್ಥ ಆಗಿಲ್ಲ ಅಂದ್ರೆ ಈಗ ನೀರೆಲ್ಲ ಗಲೀಜ್ ನೀರೆಲ್ಲ ಹೋಗುತ್ತಲ್ಲ, ಮನೆ ಶೌಚಾಲಯ ನೀರು. ಓಕೆ. ಇವಾಗ ಇಲ್ಲೇ ಮೋದಿ ತಗೊಳ್ಳಿ, ಗಲೀಜೆಲ್ಲ ಇಲ್ಲೇ ಬ್ಲಾಕ್ ಆಗಿರುತ್ತೆ. ನೀರು ನಾವ್ ನೋಡ್ದಂಗೆನೆ ತುಂಬ ಅರಿಯಲ್ವಾ ಅದು? ನೀರ್ ಎಲ್ಲ ಹೋಗುತ್ತೆ. ಇಲ್ಲ, ನೀರ್ ತುಂಬಲ್ಲ ಅಲ್ಲಿ, ಪಾಸೆ ಆಗಲ್ಲ ನೀರು, ವಾಸನೆ ಬರ್ತಾ ಇರುತ್ತೆ. ಅಂದ್ರೆ ಈಚೆ ಬರಲ್ವಾ ನೀರು? ಈಚೆ ಬರಲ್ಲ. ಬರಲ್ಲ. ನಾನ್ ನೋಡ್ದಂಗೆ 5-6 ವರ್ಷ ಮುಂಚೆನೆ ಕ್ಲೀನ್ ಮಾಡಿದಷ್ಟೇ. ಡೌನ್ ಅಲ್ಲಿ ನೀರು ಉಕ್ಕಿ ಹರಿತಾ ಇರುತ್ತೆ ಡ್ರೈನೇಜ್. ಚೇಂಬರ್ ಅದು ತುಂಬ್ಕೊಂಡ್ರೆ ಆ ಕಡೆ ಬರುತ್ತೆ, ನೀರೇ ಪಾಸ್ ಹೋಗಲ್ಲ ಅಲ್ಲಿ ನೀರು, ಅದಕ್ಕೆ ಆ ಕಡೆ ಬಂದ್ಬಿಡ್ತದೆ ಎಲ್ಲ. ವಾರ್ಡ್ ತುಂಬಾ ಸಮಸ್ಯೆನೇ ಇದೆ. ಏರಿಯಾದು ಏನಿದೆ ಟ್ರಾಫಿಕ್ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಟ್ರಾಫಿಕ್. ನಮ್ 2 ವೀಲರ್ ನಿಂತ್ಕೊಳ್ಳೋಕೆ ಕೊಡ್ತಾ ಇಲ್ಲ ಅಲ್ಲಿ. ಎಷ್ಟು ಕೇಸ್ ಬಿದ್ದಿದೆ, ನಮ್ ಫುಟ್ಪಾತ್ ಮೇಲೆ ನಿಂತಿದ್ದೀವಿ. ನಮ್ 2 ವೀಲರ್ ಫುಟ್ಪಾತ್ ಮೇಲೆ ನಿಲ್ಸಿದೀವಿ ನಾವು. ಎಷ್ಟು ಫೈನ್ ಬಿದ್ದಿದೆ ಗೊತ್ತಿಲ್ಲ. ಇದು ಗಾಡಿನ ಫುಟ್ಪಾತ್ ಮೇಲೆ ಜಾಗ ಇಲ್ಲ ಅಂತ ನಿಲ್ಸಿದ್ರಲ್ಲ, ನಾನ್ ಬಂದೆ ಅಂತ ಇಲ್ಲ ಜಾಗ ಇಲ್ಲ ಅಂತ ಎಷ್ಟೋ ಫೈನ್ ಬಿದ್ಬಿಟ್ಟಿದೆ. ಇಲ್ಲಿ ನಿಲ್ಸಿದ್ರು ಫೈನ್. ಅಲ್ಲ ಆ ಕಡೆ ಎಲ್ಲಾರು ಆಟೋಗಳು ಎಲ್ಲ ನಿಲ್ಸ್ಕೊಳ್ತಾರೆ. ತಿಂಗಳು ಗಂಟ ಎತ್ತಲ್ಲ ಆಟೋಗಳು. ಅಲ್ಲಿ ಆಟೋದು ಪ್ರಾಬ್ಲಮ್ ಇದೆ. ಅಲ್ಲಿ ಏನು ಇದು ಮಾಡಲ್ಲ. ನಮ್ದು ಅಂಗಡಿ ಇರೋದು ಇಲ್ಲಿ, ನಾವು ಅಂಗಡಿ ಒಳಗೆ ನಿಲ್ಸಿದ್ರು ನಮ್ದು ಪ್ರಾಬ್ಲಮ್ ಬರ್ತಾಯಿದೆ. ಟ್ರಾಫಿಕ್ ಪ್ರಾಬ್ಲಮ್. ಏನ್ ಕ್ಲೀನ್ನೆಸ್ ಇಲ್ಲ, ಗಲೀಜು. ಮನೆ ಹತ್ರನು ವೀಕ್ಲಿ 1-2 ಟೈಮ್ ಬರ್ತದೆ, ಇಲ್ಲಿದ್ರೆ ಅದೂನೇ ಇಲ್ಲ. ಅದು ಇದಿದೆಲ್ಲ, ಅದು ಸ್ಮೆಲ್ ಜಾಸ್ತಿ. ಅಲ್ಲಿ ಜನಗಳಿಗೂ ಓಡಾಡೋಕೆ ಇಲ್ಲ. ಅಲ್ಲಿ ಕಷ್ಟನೇ. ಏನ್ ಮಾಡ್ತೀರಾ ಇವಾಗ? ಸೊಳ್ಳೆಗಳು ಬರುತ್ತೆ, ವಾಸನೆನೂ ಇರ್ತದೆ. ಎಲ್ಲಾನು ಕ್ಲೀನೆಸ್ ಮೇನ್ ಕ್ಲೀನೆಸ್ ಇಲ್ಲ. ಆ ಕಡೆ ಫುಟ್ಪಾತ್ ಮೇಲೇನು ಎಲ್ಲ ಕಚರ ಹಾಕೊಂಡು ಇರೋದು. ಹೇಳಿ ಸರ್, ನಿಮ್ ಏರಿಯಾದ ಅಂದ್ರೆ ನಿಮ್ಮ ವಾರ್ಡ್ ನ ಸಮಸ್ಯೆ ಹೇಳಿ. ಬರೀ ಏರಿಯಾ ಬೇಡ, ವಾರ್ಡ್ ಹೇಳ್ಬಿಡಿ. ನಮ್ದು ವಾರ್ಡ್ ನಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ತುಂಬಾ ಟ್ರಾಫಿಕ್ ಇಲ್ಲಿ ಜಾಮ್ ಆಗ್ತಾ ಇರುತ್ತೆ. ಅವರು ಟ್ರಾಫಿಕ್ ಜಾಮ್ ಆಗ ನಾವು ಗಾಡಿ ನಿಲ್ಸಿದ್ರೆ ಇಲ್ಲಿ ಪೊಲೀಸ್ ಅವ್ರು ಬಂದು ಸುಮ್ನೆ ಗಾಡಿ ನಿಲ್ಸಿದ್ರ ಅಂತ ಫೋಟೋ ಹೊಡಿತಾರೆ, ನೋ ಪಾರ್ಕಿಂಗ್ ಅಂತ. ಪಾರ್ಕಿಂಗು ನಮ್ಗೆ ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ಒಂದ್ ಸೈಡ್ ಕೊಡಿ ಅಂದ್ರೆ ಕೊಡಲ್ಲ. ತುಂಬಾ ಇಲ್ಲಿ ನೀಟ್ನೆಸ್ ಇರಲ್ಲ. ಗಲೀಜು. ಅಲ್ಲಂತೂ ಅಲ್ಲಿ ಕಸ ಅಲ್ಲಿ ಏನೋ ಎತ್ತಿದ್ರೆ ಇಲ್ವರ್ಗಲ್ಲ ಅಲ್ವರ್ಗು ವಾಸನೆ ಬರುತ್ತೆ. ಅದು ತುಂಬಾ ತೊಂದರೆ ಆಗುತ್ತೆ ನಮ್ಗೆ. ಏನ್ ನೀಟ್ನೆಸ್ ಇಲ್ಲ. ಅದು ಕಸ ಬರುತ್ತಾ? ಕಸ ಎತ್ತಕ್ ಬರ್ತಾರ? ಅದೇ ಇಲ್ಲ, ಈ ಏರಿಯಾದಲ್ಲಿ ಗಾಡಿಗಳು ಬರಲ್ಲ ಅಷ್ಟೊಂದೇನು. ಆ ಮಕ್ಳು ನಾವ್ ನೋಡ್ತಾ ಇದ್ದೀವಿ, ಆ ಮಜೀದ್ ಗಲ್ಲಿಯಲ್ಲಿ ಎಳ್ಕೊಂಡ್ ಬಂದು ಅಲ್ಲೇ ಹಾಕ್ತಾರೆ. ಮನೆ ಹತ್ರ ಬರಲ್ಲ, ಅದಕ್ಕೆ ಕಸ ಬಂದು ಹಾಕ್ತಾರೆ. ತುಂಬಾ ತೊಂದರೆ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ತುಂಬಾ ಇಲ್ಲಿ ಜನಕ್ಕೆ ಎಲ್ಲ. ಸೊಳ್ಳೆಗಳು. ಹೇಳಕ್ಕೆ ಸಮಸ್ಯೆ ಮನೆ ಹತ್ರ. ಅದು ನೀರೆಲ್ಲ ಬರುತ್ತೆ, ಕರೆಂಟ್ ಎಲ್ಲ ಬರುತ್ತೆ. ಡ್ರೈನೇಜು ಎಲ್ಲ ಅದೆಲ್ಲ ಏನ್ ಪ್ರಾಬ್ಲಮ್, ಅದೆಲ್ಲ ಏನಿಲ್ಲ ಸಮಸ್ಯೆ. ಆ ರಸ್ತೆ ಗುಂಡಿಗಳು ಅದು ಒಟ್ಟಿನಲ್ಲಿ ನೋಡಿ ಯಾವಾಗ ಮಾಡಿ ಒಂದು 15-20 ದಿವಸ ಎಲ್ಲ ಇದ್ ಮಾಡಿ ಇನ್ನು ಕಿತ್ತೋಗಿ ತಿರ್ಗಾ ರೆಡಿ ಮಾಡಿಲ್ಲ. ಅದೆಲ್ಲ ಏನೋ ಬರೀ ಜಲ್ಲಿ ಹಾಕಿದಾರೆ ಅಷ್ಟೇ. ಅದೆಲ್ಲ ಅಷ್ಟೇ. ಸಮಸ್ಯೆ ಇದೆ ನಿಮ್ ವಾರ್ಡ್ ಇಲ್ಲಿ ತುಂಬಾ ಇದೆ, ನಿಮ್ಗೇನೆ ಗೊತ್ತಾಗುತ್ತೆ. ಇಲ್ಲ ಹೇಳಿ, ತುಂಬಾ ಇದೆ. ಕಸ ಇದೆ, ಕಸ ಸಮಸ್ಯೆ, ರೋಡ್ಗಳು ಚೆನ್ನಾಗಿಲ್ಲ, ಸಮಸ್ಯೆ ಎಲ್ಲ ಇದೆ. ಇಲ್ಲಿ ಗುಂಡಿ ಸಮಸ್ಯೆ, ನೀರಿನ ಸಮಸ್ಯೆ. ನೀರು ಇಲ್ಲ, ನೀರಿದೆ, ನೀರೇನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಡ್ರೈನೇಜು ಅದೂನು ತೊಂದ್ರೆನೇ ಇದೆ. ಚರಂಡಿ ಅದೂನು ತೊಂದ್ರೆ. ಕರೆಂಟ್ ಒಂದೊಂದ್ಸಲಿ ಬರುತ್ತೆ, ಒಂದೊಂದ್ ಅವರ್ ಬರಲ್ಲ. ಕರೆಂಟ್ ಬರಲ್ಲ. ಎಲ್ಲ ಸಮಸ್ಯೆ ಎಲ್ಲ ಇದೀರಾ? ಇದೆ. ಯಾರು ನೋಡೋರಿಲ್ಲ. ಅಶೋಕ್ ಅವ್ರಿಗೆ ಹೋಗಿ ಎಷ್ಟೊಂದ್ಸಲಿ ಕೊಟ್ಟಿದೀವಿ. ಕಾರ್ಪೊರೇಟ್ ಇಲ್ವಾ ಇಲ್ಲಿ? ಕಾರ್ಪೊರೇಟ್ ಅವ್ರು ಅನ್ಸರ್ ಪಕ್ಷ ಇದಾರೆ. ನೋಡ್ತಿದ್ರ ಮೊದ್ಲು? ಫಸ್ಟ್ ನೋಡ್ತಾ ಇದ್ರು, ಇವಾಗ ಅವ್ರು ಬರ್ತಾ ಇಲ್ಲ. ಗಮನ ಯಾರು ಕೊಡ್ತಾ ಇಲ್ಲ. ಯಾರು ಅಧಿಕಾರಿಗಳು
ಅವ್ರು ಯಾರು ಬರಲ್ಲ ಇಲ್ಲಿ, ಬರಲ್ಲ, ಸಮಸ್ಯೆ ಕೇಳಲ್ಲ. ಯಾರು ಕೇಳಲ್ಲ. ಹಾ, ಒಬ್ಬನು ಬಂದು ಇದಿದೆ ಅಂತ ನೋಡಲ್ಲ ಇಲ್ಲಿ. ಓಕೆ. ಇಲ್ಲಿ ಬಂದು ಒಬ್ಬನೇ ನೋಡೋದು. ಅವ್ರು ಬಂದು ದೌಲತ್ ಅಂತ ಇದಾರೆ, ದೌಲತ್ ಅಣ್ಣ. ಹಾ, ಇಲ್ಲಿ ಇವಾಗ ಅವ್ರನ್ನ ಇಟ್ಕೊಂತಾ ಇದಾರೆ. ಅವ್ರು ಸ್ವಲ್ಪ ನೋಡ್ತಾರೆ ಏನಾಗಿದೆ ಏನಿಲ್ಲ ಅಷ್ಟೇ, ಅಷ್ಟೇ. ಅವ್ರಷ್ಟೇ. ಓಕೆ. ಇಲ್ಲಿ ಅವ್ರು ಬಿಟ್ರೆ ಯಾರು ಮಾಡಲ್ಲ ಗಮನ ಇಲ್ಲಿ. ಕೊಡಲ್ಲ. ಕೊಡಲ್ಲ ನಿಮ್ಮ ಹೆಸರು? ತಪರೇಜ್ ಅಂತ. ಒಂದು ಗಾಡಿ ಬರುತ್ತೆ, ಅದು ಬಂದು ಬೆಳಗ್ಗೆ ತಗೊಂಡೋಗುತ್ತೆ, ಮತ್ತೆ ಸಾಯಂಕಾಲ ಬರಲ್ಲ. ಒಂದೇ ಗಾಡಿ, 10,000 ಜನಸಂಖ್ಯೆಗೆ ಒಂದೇ ಒಂದು ಗಾಡಿ. ಓಕೆ. ಅಲ್ಲಿ ಏನಾಗುತ್ತೆ, ಒಂದ್ಸತಿ ಬಂದು ಹೋದ್ಮೇಲೆ ಗಾಡಿ ಮತ್ತೆ ಬರಲ್ವಲ್ಲ, ಸಾಯಂಕಾಲದ ಹೊತ್ತೆಲ್ಲ ತಗೊಂಡು ಕಸ ಅಲ್ಲಿ ರೋಡ್ಗೆ ಹಾಕ್ತಾರೆ. ಅದು ನೋಡಿದ್ರೆ ರೋಡ್ ಅದು ತೋರಿಸ್ಬೇಕಾ, ತೋರಿಸ್ಬೇಕಾ? ಅಲ್ಲ, ನೋಡಿದೆ ನಾನು, ತೋರಿಸ್ಕೊಂಡ್ಬಂದೆ. ಅಲ್ಲಿ ಸ್ಕೂಲ್ ಪಕ್ಕದಲ್ಲೇ ಇದೆ, ತುಂಬಾ ವಾಸನೆ ಬರುತ್ತೆ, ಮಕ್ಕಳೆಲ್ಲ ಕಾಯಿಲೆ ಬೀಳ್ತಾರೆ. ಹೌದು. ಗೌರ್ಮೆಂಟ್ ಸ್ಕೂಲ್ ಮೊದಲೇ ಕಳ್ಸಲ್ಲ. ಹೌದು, ಹೌದು. ಅಂಥದ್ರಲ್ಲಿ ಈ ಕಸ ಕಡ್ಡಿ ಎಲ್ಲ ಬಿದ್ದಿರೋ ಕಡೆ ಗೌರ್ಮೆಂಟ್ ಸ್ಕೂಲ್ ಕಳಿಸಿ ಅಂದಾಗ ಹ್ಮ್. ಯಾರು ಅಲ್ಲಿ ಕಳಿಸಲ್ಲ. ಓಕೆ. ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಆ ಕಸದಿಂದ, ಇದರಿಂದ. ಆಮೇಲೆ ಇನ್ನೇನ್ ಸಮಸ್ಯೆ ಇದೆ ನಿಮ್ಮ ಏನ್ ಏರಿಯಾದಲ್ಲಿ? ಸಮಸ್ಯೆ ಇದೆ, ಸುಮಾರು ಸಮಸ್ಯೆ ಇದೆ ಮೇಡಮ್. ಇನ್ನ ನಮ್ಮ ಯಾರು ನಿಮ್ಮ ವಾರ್ಡ್ ನ ಎಕ್ಸ್ ಕಾರ್ಪೊರೇಟ್? ಮಿಸ್ಟರ್ ಅನ್ಸರ್ ಪಾಷಾ ಅವರು ಎಕ್ಸ್ ಆಗೋ ಮುಂಚೆ ಹೆಂಗ್ ಕೆಲಸ ಮಾಡ್ತಾ ಇದ್ರು? ಸಾಮಾನ್ಯ ಅದೇ ರೋಡ್ಗಳು ಹಾಕಿಸ್ತಾ ಇದ್ರು, ಮಾಡ್ತಾ ಇದ್ರ? ಕಾರ್ಗಳು ಮಾಡ್ತಾ ಸಮಸ್ಯೆ ಇದ್ರು. ಕೇಳಕ್ ಬರ್ತಾ ಇದ್ರಾ? ಸಮಸ್ಯೆ ಕೇಳಕ್ ಬರ್ತಾ ಇದ್ರ ಅಂದಾಗ ಸಮಸ್ಯೆ ಕೇಳಕ್ಕೇನು ಅಷ್ಟಾಗಿ ಬರ್ತಾ ಇರ್ಲಿಲ್ಲ ಅವರು. ನಮ್ಮ ಒಂದು ಇದಿರೋದ್ರಿಂದ ನಮ್ಮ ಬೀಳ್ತೀರಾ ಈ ಕಡೆ? ಬೀಳಲ್ಲ. ಹಾ. ನಮ್ಮ ಸಮಸ್ಯೆಗಳು ನಾವೇ ಬಗೆಹರಿಸ್ಕೊಳ್ಳೋಕೆ ಸುಮಾರು ಅಧಿಕಾರಿಗಳಿದ್ದಾರೆ. BBMP ಪಂಚಾಯತ್ ಅಧಿಕಾರಿಗಳು ಮತ್ತೆ ವಾಟರ್ ಸಪ್ಲೈ ಅವ್ರಿಗೆಲ್ಲ ನಾವೇ ಕಸ ಹೇಳಿ ಎತ್ತೋ ಜವಾಬ್ದಾರಿ ಯಾರ್ದು ಈ ಏರಿಯಾದಲ್ಲಿ? ಇಲ್ಲಿ ಟೆಂಡರ್ ಟೆಂಡರ್ ಯಾರು ತಗೊಂಡಿರೋದು ತಗೊಂಡಿರೋದು? ಒಬ್ರು ತಗೊಂಡಿದ್ದಾರೆ, ಅವ್ರ ಹೆಸರೇನು ಇದೆ, ಅವ್ರು ತಗೊಂಡಿದ್ದಾರೆ. ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾನೆ ಲೋಕಾಯುಕ್ತಕ್ಕೆ. ಬರ್ತಾರಾ? ಬರ್ತಾ ಇದ್ರು, ಈಗ ಬರ್ತಾ ಇಲ್ಲ, ಮತ್ತೆ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಅದೊಂದು ಕಸದ ಸಮಸ್ಯೆ ಇದೆ. ಕೆಲವೊಂದು ನಮ್ಮ ಸರಬಂಡೆಪಾಳ್ಯ ನಮ್ಮಲ್ಲಿ ಎಲ್ಲ ಹಕ್ಕುಪತ್ರಗಳು ಕೊಟ್ಟಿರೋದಿಲ್ಲ. ಇದು ಗ್ರಾಮ, ಒಂದು ಗ್ರಾಮ ಬಿಟ್ಟ ಮೇಲೆ ಒಂದು ಗ್ರಾಮದಲ್ಲಿ ಒಂದು 20-30 ಮನೆ ಬಿಟ್ರೆ ಇನ್ನೆಲ್ಲ ಹರಿಜನ ಕಾಲೋನಿ ಅಂತ ಸರ್ಕಾರದಿಂದ ನಮ್ಮ ಯಾರವರು ಬಂಗಾರಪ್ಪ ಅವ್ರ ಪೇಡಲ್ಲಿ ನಮಗೆ ಇದು ಕೊಟ್ಟರು. ಆಗ MLA ಆಗಿದ್ದವರು ಎಸ್ ರಮೇಶ್ ಅವರು. ಆ ಟೈಮಲ್ಲಿ ನಮಗೆಲ್ಲ ಹಕ್ಕುಪತ್ರ ಕೊಟ್ಟರು. ಹರಿಜನ ಕಾಲೋನಿಗೆ ಸುಮಾರು ಒಂದು 700 ಮನೆಗೆ ಕೊಟ್ಟರು ಹಕ್ಕುಪತ್ರ. ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇಲ್ಲ. ಈ ಖಾತೆ ಬಿ ಖಾತೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಉತ್ತಮ ವರ್ಗದ ಜನ ಇದ್ದಾರಲ್ಲ ಅವ್ರಿಗೆ ಮಾತ್ರ ಮಾಡ್ಕೊಡ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಹರಿಜನರು ಮತ್ತೆ ಇನ್ನೊಂದು ಇದಾರಲ್ಲ ಇಲ್ಲಿ ಹಕ್ಕುಪತ್ರಗಳು ಯಾರು ಟ್ಯಾಕ್ಸ್ ಕಟ್ಟಿಸ್ಕೊಂತ ಇಲ್ಲ, ಈ ಖಾತೆನೂ ಮಾಡ್ತಾ ಇಲ್ಲ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಕೊಟ್ಟಿರೋದ್ರಿಂದ ಅದು ಮುಖ್ಯವಾಗಿ ಈ ಖಾತೆನೇ ಬರುತ್ತೆ. ಆದ್ರೆ ಹಕ್ಕುಪತ್ರದ ಯಾರು ಬಂದು ಕನ್ಸಲ್ಟೇಟ್ ಮಾಡ್ತಾ ಇಲ್ಲ, ಯಾರು ಅದನ್ನ ಸಮಸ್ಯೆ ಕೇಳ್ತಾ ಇಲ್ಲ. ಹೌದು. ಈಗ GB ಎಲೆಕ್ಷನ್ ಬರ್ತಾ ಇದೆ. ಹೌದು. ನಿಮ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ಸುತ್ತಾ? ಯಾರು ಬಂದ್ರು ಸಿಗಲ್ಲ ಮೇಡಮ್. ನಮ್ ಕಷ್ಟ ನಾವು ಪಡಲೇಬೇಕು. ಓಟ್ ಕೇಳಕ್ಕಷ್ಟೇ ಬರ್ತಾರೆ ಅಷ್ಟೇ. ಓಟ್ ಕೇಳಕ್ ಬರ್ತಾರೆ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕಂಗಾಗಿದೆ. ಎಲ್ಲೋ ಕೂತ್ಕೊಂಡು ವಾರ್ಡಲ್ಲಿ ಇಲ್ದಿದ್ದವರೆಲ್ಲ ಎಲೆಕ್ಷನ್ ಬರ್ತೀನಿ ಅಂತಾರೆ. ಅವ್ರ ಮನೆ ಎಲ್ಲೋ ಇರ್ತದೆ, ಅಲ್ಲಿ ಕೂತ್ಕೊಂಡು ಎಲೆಕ್ಷನ್ ಗೆದ್ದಾದ್ಮೇಲೆ ಅವ್ರ ಮನೆ ಕೂತ್ಕೊಂಡು ವಾರ್ಡ್ ಅವ್ರಿಗೆ ಓಟ್ ಹಾಕಿ ನೀವು ವಾರ್ಡ್ ಅವ್ರನ್ನ ಗೆಲ್ಸ್ಕೊಳ್ಳಿ. ವಾರ್ಡ್ ಅವ್ರು ಟಿಕೆಟ್ ಕೊಡ್ಬೇಕಲ್ಲ ಪಾರ್ಟಿಯವರು, ಅದು ಕೊಡಲ್ಲ. ಆ ಸಮಸ್ಯೆ ನಾವು ಪಾರ್ಟಿಯವ್ರಿಗೆ ಏನ್ ಹೇಳ್ತೀವಿ, ಯಾವುದೇ ಪಾರ್ಟಿ ಆಗಿರ್ಲಿ ಸಮಸ್ಯೆ ಬಗೆಹರಿಬೇಕಂದ್ರೆ ತಮ್ಮ ವಾರ್ಡಲ್ಲಿರುವಂತ ಲೋಕಲ್ಗಳನ್ನ ನೀವು ಟಿಕೆಟ್ ಕೊಟ್ಬಿಟ್ರೆ ಅದರಿಂದ ಆ ಸಮಸ್ಯೆನ ಅವ್ರ ಮನೆ ಹತ್ರ ಇರ್ತಾರೆ, ಅವ್ರು ಹೋಗ್ಬಿಟ್ಟು ನಾವು ಅದನ್ನ ಅವ್ರು ಕೇಳ್ಬೋದು. ಇನ್ನೊಂದು ವಾರ್ಡಲ್ಲಿ ಕೂತಿರೋನ್ಗೆ ಹೋಗ್ಬಿಟ್ಟು ನಾವು ಆ ಸಮಸ್ಯೆ ಕೇಳಕ್ ಹೋದ್ರೆ ಮನೆಗೆ ಸಿಕ್ಕಲ್ಲ. ಇಲ್ಲಿ ಉದಾಹರಣೆಗೆ ನಾನೇ ಒಬ್ಬ ಲೋಕಲ್, ನನ್ನ ಮನೆ ಇಲ್ಲಿದೆ, ನಾನು ಕಾರ್ಪೊರೇಟರ್ ಆದ್ರೆ ನನ್ನ ಮನೆ ಹತ್ರ ಬಂದು ಜನ ಕೇಳ್ತಾರೆ. ನಾನು ಲೋಕಲ್ ಅವನಾಗಿರೋದ್ರಿಂದ ಒಂದು ಮಾತು ಕೇಳ್ತೀನಿ, 4 ಜನನೂ ಬಂದ್ಬಿಟ್ಟು ಏನು ಹೇಳ್ತಾರೆ, ಮಾಡ್ಕೊಡೋ ಅಂತ ಕೇಳ್ತಾರೆ. ನನಗೆ ನಾನು ಚಿಕ್ಕ ವಯಸ್ಸಿನಿಂದ ಹುಟ್ಟಿ ಬೆಳೆದಿರೋರು, ಅದರಿಂದ ಏನು ಮಾಡ್ತಾರೆ, ಬಂದು ಕೇಳ್ತಾರೆ, ನಮ್ಮ ಮನೆ ಹತ್ರ ಬರ್ತಾರೆ. ಇನ್ನೊಂದು ವಾರ್ಡಲ್ಲಿ ಇರೋನಾದ್ರೂ ಹೋಗಿ ಕೇಳ್ತಾರೆ, ಆಗಲ್ಲ. ಸ್ಥಳೀಕರಿಗೆ ಕೊಡಬೇಕು. ಸ್ಥಳೀಕರಿಗೆ ಇಲ್ಲಿ BBMP ಟಿಕೆಟ್ ಕೊಟ್ರೆ ಖಂಡಿತವಾಗ್ಲೂ ಗೆಲ್ತಾರೆ ಜನ. ಯಾರಿಗೂ ಇದುವರೆಗೂ ಕೊಟ್ಟಿಲ್ಲ. ಔಟ್ಸೈಡ್ ಅವ್ರಿಗೂ ಕೊಟ್ಟವ್ರೆ. ಮಿಸ್ಟರ್ ಅನ್ಸರ್ ಪಾಷಾ ಲಾಸ್ಟ್ ಟೈಮ್ ಗೆದ್ರಲ್ಲ, ಔಟ್ಸೈಡ್ ಅವರು ಕುಮಾರಸ್ವಾಮಿ ಓಟ್ ಮನೆ ಇಲ್ಲಿ ಅವ್ರಿಗೆ ಕೊಟ್ಟರು. ಮತ್ತೆ ಅದಕ್ಕೆ ಮುಂಚೆ ES ಮಣಿ ಅಂದ್ಬಿಟ್ಟು ಗಣೇಶ್ ಮಂದಿರ ಅಂತ ಇತ್ತು, 56ನೇ ವಾರ್ಡ್ ಅಂದ್ಬಿಟ್ಟು ಇದ್ದಿದ್ದು. ಫಸ್ಟ್ ಟೈಮ್ ಎಲೆಕ್ಷನ್ ಆದಾಗ ಅವ್ರು ಕರೆಸಂದಿರ್ದವ್ರು. ಅವಾಗ ನಮಗೂ ಇದಾಯ್ತು. ಈಗ ಸ್ಥಳೀಕರಿಗೆ ಕೊಡ್ಬೇಕು ಅಂದ್ಬಿಟ್ಟು ನಾವು ಕೇಳ್ತಾ ಇದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬನಶಂಕರಿ ಟೆಂಪಲ್ ವಾರ್ಡ್ ನ ಸಮಸ್ಯೆಗಳು. ಈ ಸಮಸ್ಯೆಗಳ ರಾಶಿಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇನ್ನಷ್ಟು ಸಮಸ್ಯೆಗಳು ಬೇರೆ ಬೇರೆ ವಾರ್ಡ್ ಅಲ್ಲಿ ಇಂತಹದ್ದೇ ಸಮಸ್ಯೆಗಳು ಇದೆ, ಇನ್ನೂ ಹೆಚ್ಚಿನ ಸಮಸ್ಯೆಗಳಿದಾವೆ. ಆದ್ರೆ ಈ ವಾರ್ಡ್ ನ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಇಲ್ಲ. ಇನ್ನೂ ಜನ ಪರಿಹಾರಕ್ಕಾಗಿ ಆಕಾಂಕ್ಷಿಗಳಾಗಿ ಕಾಯ್ತಾ ಇದ್ದಾರೆ. ನಾನು ಇನ್ನೊಂದು ಹೊಸ ವಾರ್ಡ್ ನೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಸುಮನ್ TV ಕನ್ನಡ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಶಮಿ ಶೆಟ್ಟಿ.